ಮನೆ ಹತ್ರ ಯಾಕೆ ಕಸ ಹಾಕ್ಬಿಟ್ಟು ಬಂದಿರೋದು ಅವ್ರಿಗೆ? ಯಾರ ಮನೆ ಹತ್ರ? ಪ್ರಿಯಾ ಭುವನ ಅವ್ರ ಮನೆ ಹತ್ರ. ಅವ್ ಯಾರು ಅಂತಲೇ ಗೊತ್ತಿಲ್ಲ. ನೀವ್ ಯಾಕ್ರಿ ಹಾಕ್ಬಿಟ್ಟು ಬಂದ್ರಿ? ನನಗೆ ಗೊತ್ತೇ ಇಲ್ವಲ್ಲ. ಇಲ್ಲಿ ಇನ್ಫಾರ್ಮೇಶನ್ ಬಂತಲ್ಲ. ನನಗೇನ್ ಗೊತ್ತು? ಇನ್ಫಾರ್ಮೇಶನ್ ಬಂತು. ಬಂದಿರೋದಕ್ಕೆ ತಾನೇ ಮಾಡ್ತಾ ಇರೋದು. ಗೊತ್ತೇ ಇಲ್ಲ. ಕಸ ನಾವ್ ಇರ್ಲೇ ಇಲ್ಲ. ಈಗಲ್ಲ, ಬೆಳಗ್ಗೆ 9 ಗಂಟೆಲ್ಲ ಇರ್ಲೇ ಇಲ್ವಲ್ಲ. ನಾವು 9 ಗಂಟೆಲಿ ಪಾಸಿಂಗ್ ಅಲ್ಲಿ ಇದ್ದ ಗಾಡಿ. ಎಲ್ಲೋ ಪಾಸಿಂಗ್, ಅಲ್ಲಿ ಪಾಸಿಂಗ್, ಹಿಂಗೆ ಪಾಸಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ರೆ ಯಾರು ಅಂತಲೇ ಗೊತ್ತಿಲ್ವಲ್ರಿ. ನಾನ್ ನಿದ್ದೆಗಣ್ಣಲ್ಲಿ ಇದ್ದವನು ಎದ್ ಬಂದಿದ್ದೀನಿ. ಕರೆಕ್ಟ್ ಯಾರು ಅಂತಲೇ ಗೊತ್ತಿಲ್ಲ. ನಾವು ಪಾಸಿಂಗ್ ಹೋಗಿದ್ದ ಗಾಡಿ ತಗೊಂಡು. ಹ್ಞೂ ಸಾರ್, ಕಸ ಯಾಕೆ ಹಾಕ್ಬಿಟ್ಟು ಕಾಂಪೌಂಡ್ ಬಂದೇ ಇಲ್ವಲ್ಲ. ನಾವು ಕಸ ಕಾಂಪೌಂಡ್ ಒಳಗಡೆ ಹಾಕಿದ್ವಾ? ಓ ಹೌದು. ಯಾವ ಕಾಂಪೌಂಡ್? ನಾನು ಇನ್ನೇನು ಹುಡ್ಕೊಂಡ್ ಬಂದೆ, ಗಾಡಿ ಎತ್ಕೊಂಡು ಹುಡ್ಕೊಂಡ್ ಬಂದಿದ್ದೀನಿ ನಾನು. ಕೋತಿ ಕಚ್ಚಾಯ್ತಾ ನನ್ಗೆ? ಅಲ್ಲಲ್ಲ, ನನ್ಗೇನ್ ಗೊತ್ತದು. ಕಸ ಹಾಕಿದಕ್ಕೆ ಫೈನ್ ಹಾಕ್ಬೇಕಂತೆ. ಅಲ್ಲ, ಗೊತ್ತಿಲ್ವಲ್ಲ ನಮ್ಗೆ ಯಾರು ಸರ್. ರೂಲ್ಸ್ ಆಗಿದೆ. ಅದೇ ಕರೆಕ್ಟ್ ರೂಲ್ಸ್. ರೂಲ್ಸ್ ಬಗ್ಗೆನೇ ಮಾತಾಡ್ತಿರೋ ಸರ್. ನಾವು 9 ಗಂಟೆಲಿ ಗಾಡಿ ಪಾಸಿಂಗ್ ಹೋಗಿದ್ದು ನಾವು. ಹೌದು, ಆಯ್ತಾ? ಹೌದು. ನಾವು ಯಾರ ಮನೆ ಹತ್ರನೂ ನಾವು ಕಸ ಹಾಕಿಲ್ಲ. ಕಾಂಪೌಂಡ್ ಒಳಗಡೆ ಎಸ್ಬಿಟ್ಟು ಬಂದಿದ್ದೀರ ಸರ್. ನಿಮ್ ಕಸ ನೀವ್ ಇಟ್ಕೊಳ್ಳಿ ಸರ್. ಸರ್ ಇವಾಗ ಬನ್ನಿ ಸರ್, ಅಲ್ಲೇ ಹೋಗುವ. ಅಲ್ಲೇ ಹೋಗೋಣ. ಬನ್ನಿ. ಬೆಳಿಗ್ಗೆ 9 ಗಂಟೆಲಿ. ಸರ್ ಒಂದ್ ನಿಮಿಷ ಇರಿ. ಕರೆಕ್ಟ್ ನೀವ್ ಹೇಳ್ತಿರೋ ನಾವೇ ಬರ್ತೀವಿ. ಪಾಸಿಂಗ್ ಹೋಗಿದ್ದೀವಿ ನಾವು. ಪಾಸಿಂಗ್ ಹೋಗಿ ಬಂದಿರ ಸರ್. ಕಸ ಇವ್ರೇ ಹಾಕಿದ ಸರ್. ಬರ್ತೀವಿ, ನಾವೇ ಬರ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಸರ್ ನೀವ್ ಹೇಳ್ತಿರೋದು ಸತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು 9 ಗಂಟೆಲಿ ಪಾಸಿಂಗ್ ಹೋಗಿದ್ದು. ನಾವು ಅವ್ರ ಹತ್ರಕ್ಕೆ ಬರ್ತೀವಿ. ಯಾರ ಕಾಂಪೌಂಡ್ ಏನು ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಸರ್ ಇದು ಯಾವ್ದದು ಹೇಳಿ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಏನಕ್ಕೆ ನಾವು ಬರುವ ಸರ್? ಮನೆ ಇರೋದಿಲ್ಲ. ಅದೆಲ್ಲ ನಾವು ಬರ್ತೀವಿ. ನಾವಿರೋದಿಲ್ಲಿ. ನಮ್ಗೇನಕ್ಕೆ ಅದನ್ನ ಬೇಕು? ಸರ್ ನೀವ್ ಯಾರು ಎಲ್ಲಿ? ನಾವು ಏನಕ್ಕೆ ಅಲ್ಲಿಗೆ ಬರುವ ಸರ್? ಅಲ್ಲಿಗೆ ಬರುತ್ತೋ? ಕರೆಕ್ಟ್ ನಡೀರಿ, ಅಲ್ಲಿಗೆ ಹೋಗುವ. ಕಸ ಹಾಕಿರೋದು ಸರಿನಾ ತಪ್ಪ? ಸರ್ ಅಲ್ಲಿ ಬಂದು ನನ್ನ ಕೇಳಿದ್ರೆ ಕಸ ಕೈ ಎತ್ಕೊಂಡು ಹಾಕಕ್ ಹೋಗ್ತಾ ಇದೀನಿ. ನೀವು ಬಂದವ್ರಿಗೆಲ್ಲ ಕೇಳಿದ್ರೆ ನೀವು? ಬಂದವ್ರಿಗೆಲ್ಲ ಕೇಳ್ತಾ ಇಲ್ಲ. ಅದೇ ಕಂಪ್ಲೇಂಟ್ ಕೊಡಿ. ಸುಮ್ ಬರ್ತೀರಾ ಸರ್ ನೀವು? ಕೋತಿ ಕಚ್ಚಾಯ್ತಾ ಸರ್? ಯಾರನ್ನ ಕೇಳಕ್ಕೆ ಕರೀಲ ಮಾಡಿ ಸರ್. ನೀವು ವಾಕ್ಯ ಕರೀರಿ ಸರ್. ಸರ್ ಸುಮ್ಮನೆ ಬಂದಿ ಇರಕ್ಕ ಸರ್. ಇಷ್ಟ ಬೈತವ್ರು ಬನ್ನಿ ಸರ್. ನನಗೆ ಹೇಳಿದ್ರು, ನಾನು ಕಸ ಎತ್ಕೊಂಡು ಮನೆಯಿಂದ ಹೋಯ್ತಾ ಇದೀನಿ. ಅಲ್ಲ ನಾನು ಇನ್ನ ಹಾಕಿ ಎಲ್ಲ ಆಗ್ಲೇ ಬಂದವ್ರೆ. ನಾವೇನಕ್ಕೆ ಹೋಗೋಣ? ನಾವ್ಯಾಕೆ ಹೋಗೋಣ? ಕರಿ ಇರಕ್ಕ. ಅಕ್ಕ ನ್ಯಾಯ ಕೇಳಕ್ ನಾವ್ ಯಾರು ಕೇಳ ಸುಮ್ಮನಿರಕ್ಕ. ನಾನು ಇದ್ದೀನಿ ಜೊತೆ ಅಕ್ಕ. ನಾನು ಇದ್ದೀನಿ. ಯಾರು ಸರ್? ಅವ್ರು ಯಾರಂತಾನೆ ಗೊತ್ತಿಲ್ಲ ನನಗೆ. ನಾನೆಲ್ಲ ಹೋಯ್ತಾ ಇದ್ದೀನಿ. ಇವ್ರು ಯಾರು? ನೀವ್ಯಾರ್ರಿ? ನನ್ನ ಮಗನ ಸ್ಕೂಲ್ ಕರ್ಕೊಂಡು ಹೋಯ್ತಾ ಇದ್ದೀನಿ. ನಾವು ಕೇಳ್ತಾ ಇರೋದು ಅದನ್ನೇ. ಯಾರು ನೀವ್ಯಾರು? ಇವ್ರು ಯಾರು ಸರ್? ಇವ್ರು ನಮ್ಗೆ ಗೊತ್ತಿಲ್ಲ ಸರ್. ಯಾರ ಹುಚ್ಚ ಇವ್ನು? ಬೆಳಗ್ಗೆ ಮಸಾಲೆ ದೋಸೆಗೆ ಏನಕ್ಕೋ ಟೀ ಕಾಸ್ಬೇಕಾಗಿರ್ತೈತೆ, ಬಂದಿರ್ತಾರೆ. ಬರೇ ಕಡೆ ಹೌದಾ? ಅಕ್ಕ ಬಾಕಲ್ಲಿ ಅಣ್ಣ, ಬಾರಿಲಿ ಅಣ್ಣ, ಬಾಣ ಇಬ್ರು ಬರೋಣ. ನಮ್ಮ ಅಕ್ಕ ನಮ್ಮ ಬಾವನ್ಗೆ ಬಾಕ. ನಮ್ಮ ಅಕ್ಕ ನೀವು ಇದೀರ, ಹಿಡ್ಕೊಳಕ್ಕೆ ಹಿಡ್ಕೊಳ್ಳಿ. ಬಾಣ ನೀನು ಬಾಣ. ಹಾಕಿಲ್ಲ ಅಮೌಂಟ್ ಕೊಡಿ. ನಮ್ಮ ಅಕ್ಕ ಹಾಕಿಲ್ಲ. ನಾವು ಕಸ ಹಾಕಿಲ್ಲ. ನಂದು ಹಾಳು ಮಾಡ್ಬಿಡ್ತೀಯ. ಹೌದಾ? ಅದು ಸೇರ್ಕೊಂಡ್ಬಿಟ್ರೆ ಆಯ್ತು ಸರ್. ಸೇರಿಸ್ತೀರ ಹೋಗು. ನೀನ್ ಯಾರಂತ ಗೊತ್ತಿಲ್ಲ. ಹೋಗಲೇ ಸುಮ್ಮನೆರಕ್ಕ, ನಾನು ಇದ್ದೀನಿ. ಹೇಳ್ತಾರೆ ಕೇಳಿ ಅವ್ರದ್ದು. ಒಳಗಡೆ ಕ್ಯಾಮ್ರಾ ಐತೆ, ಸಿರಿಗನ್ನಡದು. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ಒಳಗಡೆ ಕ್ಯಾಮ್ರಾ ಐತೆ. ಓ ಕ್ಯಾಮ್ರಾ. ನಿಮ್ಗೆ ಗೊತ್ತಿಲ್ಲ, ನೀವೇ ಗಾಡಿ ಓಡಿಸ್ಕೊಂಡ್ ಬಂದಿದ್ದು. ದಯವಿಟ್ಟು
ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ. ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಅಕ್ಕಗೊಂದು ಪ್ರೀತಿಯ ಕಾಣಿಕೆ. ಅಕ್ಕ ಇದು ನಿಮಗೆ ತಗೊಳ್ಳಿ, ಸ್ವೀಕರಿಸಿ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿಯ ಕಾಣಿಕೆ, ಇದನ್ನು ಸ್ವೀಕರಿಸಬೇಕು ಅಕ್ಕ. ಓಕೆ, ಕಸ ಈಗ ನೋಡಿ ಇಲ್ಲಿ ತಂದು ಕಸ ಹಾಕಿದ್ದಾರೆ, ಕರೆಕ್ಟ್ ಅಲ್ವಾ? ಕಸ ಹಾಕಕ್ಕಂತಾನೆ BBMP ಗಾಡಿಗಳು ಬೆಳಿಗ್ಗೆ ಆಟೋಗಳು ಬರ್ತಾರೆ ಪಾಪ, ಕಸನ ಅದ್ರೊಳಗೆ ಹಾಕ್ಬೇಕು. ಯಾರ್ದೋ ಮನೆ ಹತ್ರ ಹೋಗಿ ಬಿಸಾಕ್ಬಿಡೋದು. ಸ್ವಚ್ಛ ಭಾರತ್ ಅಂತಾರೆ. ಸ್ವಚ್ಛ ಭಾರತ್ ಅಂದ್ರೆ ಏನು? ಆಗಲ್ಲ ಅಲ್ಲ, ನಮ್ಮ ಕರ್ನಾಟಕ ನಾವು ಸ್ವಚ್ಛ ಮಾಡ್ಕೊಂಡು, ಭಾರತ ಅಂದ್ರೆ ಎಲ್ಲಾ ಸ್ಟೇಟ್ಗಳಲ್ಲೂ ಮಾಡಬೇಕು. ಹಂಗಾಗಿ ನಾವು ಕರ್ನಾಟಕ, ಈಗ ನಮ್ಮ ಬೆಂಗಳೂರು ನಾವು ನೋಡ್ಕೋಬೇಕು, ಕರೆಕ್ಟ್ ಅಲ್ವಾ? ಕಸ ಎಲ್ಲಿ ಬಿಸಾಕ್ಬೇಕು ಅಲ್ಲೇ ಬಿಸಾಕ್ಬೇಕು, ಎಲ್ಲಂದ್ರಲ್ಲಿ ಹಾಕ್ಬಾರ್ದು ಅಷ್ಟೇ. ಓಕೆನಾ? ಇದೊಂದು ತಿಳಿಸೋ ಒಂದು ಉದ್ದೇಶ ನಮ್ದು. ಓಕೆನಾ? ಕ್ಷಮೆ ಇರಲಿ. ಆಯ್ತಲ್ಲ, ಥ್ಯಾಂಕ್ ಯು.